ವೇದಿಕೆ ಮೇಲೆ ಹಾಸಿಲರಾಗಿರ್ತಕ್ಕಂಥ ಎಲ್ಲ ನನ್ನ ಸರ್ವ ಹಾಲು ಮತಸ್ಥರಿಗೆ ಇವತ್ತು ನನ್ನ ತಾಯಂದಿರು ಗೌರಿ ಹಬ್ಬಕ್ಕೆ ಎಲ್ಲ ದೀಪೋತ್ಸವ ಮಾಡಿ ತುಂಬ ವಿಜೃಂಭಣೆಯಿಂದ ಈ ವರ್ಷವನ್ನು ಫಸ್ಟ್ ಹಬ್ಬ ನಂದು. ಇವತ್ತು ಸಂಕ್ರಾಂತಿ ಅಂದ್ಕೊಂಡಿದ್ದೆ. ಆ ಸಂಕ್ರಾಂತಿಗಿಂತ ಮುಂಚೆ ಈ ಹಬ್ಬಕ್ಕೆ ನನಗೆ ಆಹ್ವಾನ ಕೊಟ್ಟಿರ್ತಕ್ಕಂಥ ಎಲ್ಲ ಹಾಲು ಮತಸ್ಥರಿಗೆ ಸಿರುವಾಗಿ ನಿಮಗೆ ನಮಸ್ಕರಿಸುತ್ತಾ, ವೇದಿಕೆ ಮೇಲೆ ನನ್ನ ಜೊತೆ ಹಾಸಿಲರಾಗಿರ್ತಕ್ಕಂಥ ಶ್ರೀಮತಿ ಈ ಕುರುಪೇಟೆ ಸೊಸೆಯಾಗಿರ್ತಕ್ಕಂಥ ಗೀತಮ್ಮವರು ತಹಸೀಲ್ದಾರ್ ಅಲ್ಲ ಇವತ್ತು ಅವರು, ಅದು ಹಾಗೂ ಸಮಾಜ ಸೇವಕರಾಗಿರ್ತಕ್ಕಂಥ ಸಂಘ ವೆಂಕಟೇಶಣ್ಣವರು, ನಮ್ಮ ಮಾಸ್ಟ್ರು ಹಾಗೂ ಜಬಿಯವರು 5 ಲಕ್ಷ ಕೇಳಿ ಕೊಡ್ತಾ ಇದೆ. ಯಾಕೆ ಟೈಮ್ ಇವತ್ತು ಒಂದು 5 ಗಂಟೆಗೆ ಇಸ್ತಾವೆ ಬಿಡು. ಸೊ ಜಬಿಯವರು ಹಾಗೂ ನನ್ನ ಹಿತೈಷಿಗಳು, ಸೋದರ ಮಿತ್ರರು, ನಗರಸಭಾ ಮಾಜಿ ಅಧ್ಯಕ್ಷರಾಗಿರ್ತಕ್ಕ MR ಮುರಳಿ ಸರ್ ಅವರು, ಹಾಗೂ ನಮ್ಮ ಹೆಚ್ಚುಗೊಳ್ಳಿ ನಮ್ಮ ಜಗದೀಶ್ ಅವರು, ಹಾಗೂ ನಮ್ಮ ಕೋಳಿ ನಾಗರಾಜಣ್ಣವರು. ಯಾಕೋ ಮಕ್ಕ ಸಪ್ಪಗೆ ಇದೆ ಪಾಪ, ಏನಿಲ್ಲಲ್ಲ. ಹಾಗೂ ವೇದಿಕೆ ಹಿಂಭಾಗದಲ್ಲಿ ಇರ್ತಕ್ಕಂಥ ಎಲ್ಲ ನನ್ನ ಮಿತ್ರರು, ಹಾಗೂ ಈ ಪೇಟೆಯ ನಮ್ಮ ಸುರೇಶ್ ಅವರು, ಹಾಗೂ ಮುಂಭಾಗ ಇರ್ತಕ್ಕಂಥ ಎಲ್ಲ ನನ್ನ ಯುವಕ ಮಿತ್ರರು, ಹಾಲು ಮತಸ್ಥರಿಗೆ ಒಳ್ಳೇದಾಗಲಿ ಹಬ್ಬ. ನೀವೇ ಸಾಕಷ್ಟು ಜನ ಹೇಳ್ತಾ ಇದ್ರಿ MLA ಅವರು ಬೇಜಾರು ಬಿದ್ದವ್ರೆ ಅಂತ. ನಾನಂತೂ ಬೇಜಾರು ಬಿದ್ದಿಲ್ಲ, ಬೇಜಾರು ಬೀಳೋದು ಇಲ್ಲ. ನನಗೆ ರಾಜಕಾರಣಕ್ಕೆ ಬರಬೇಕಾದ್ರೆ ಒಬ್ಬ ಗುರುಗಳು ಹೇಳ್ಕೊಟ್ಟಿದ್ರಿ, ಏನಂತಂದರೆ ನೀನೊಬ್ಬ ವ್ಯಾಪಾರಶಾಸ್ತ್ರ, ನೀನೊಬ್ಬ ಉದ್ಯಮಿ ಆಗಿದೆಯಾ, ನೀನು ರಾಜಕೀಯಕ್ಕೆ ಹೋಗ್ಬೇಕಾದ್ರೆ 2 ಬಿಟ್ಟು ಹೋಗ್ಬೇಕು ಅಂತದ್ದು. ಏನು ಅಂದ್ರೆ ಮಾನ ಮರ್ಯಾದೆ ಅಂತ. ಮಾನ ಮರ್ಯಾದೆ ಬಿಟ್ಟರೆ ಮಾತ್ರ ರಾಜಕೀಯಕ್ಕೆ ಹೋಗೋ, ಇಲ್ಲಾಂದ್ರೆ ಹೋಗ್ಬೇಡ ಅಂತಂದ್ರು. ಅದಕ್ಕೆ ನಾನು 2 ಬಿಟ್ಟಿದ್ದೀನಿ. ಯಾವಾಗ ಹೇಳಿ, ಇಂಥ ಅವಮಾನಗಳೆಲ್ಲ ನಡೀತಾವೆ ಅಂತ ಬಿಟ್ಟೇ ಬಂದಿದ್ದೀನಿ ನಾನು. ಅವತ್ತು ನಮ್ಮ ಶ್ರೀಮತಿ ನಮ್ಮ ತಹಸೀಲ್ದಾರ್ ಫೋನ್ ಮಾಡಿ, ಸರ್ ತಪ್ಪಾಗಿದೆ ಸರ್, ದಯವಿಟ್ಟು ಕ್ಷಮೆ ಇರಲಿ, ನನ್ನ ಕುಟುಂಬಸ್ಥರು, ನಮ್ಮ ಹಾಲು ಮತಸ್ಥರು ನಾವು ಹಂಗಲ್ಲ, ನಾವು ನಂಬಿದ್ರೆ ಒಬ್ಬರು ನಂಬ್ತೀವಿ ಸರ್, ಎಡವಟ್ಟು ಮಾಡಿದ್ದೀವಿ ಸರ್, ಎಡವಟ್ಟು ಆಗಿದೆ, ಸೊ ನನ್ನ ಕಡೆಯಿಂದ ಕ್ಷಮೆ ಇರಲಿ ಅಂತ ಹೇಳಿದೆ. ಹಾಲು ಮತಸ್ಥರು ಒಬ್ಬರು ನಂಬಿ ಹೋಗೋರು, ಅವರಿಂದ ಇನ್ನೊಬ್ಬರು ನಂಬಿ ಯಾರು ಕೆಡಲ್ಲ. ಆದರೆ ಒಂದು ಮಾತು ಹೇಳ್ತೀನಿ, ರಾಜಕಾರಣ ಬಂದಾಗ ಈ ಹಾಲು ಮತಸ್ಥರನ್ನ, ದಲಿತರನ್ನ, OBC ಅವ್ರನ್ನ ಇನ್ನೊಬ್ಬರು ಯೂಸ್ ಮಾಡ್ಕೊಳ್ಳೋದಾಗಾಯ್ತು. ಇವ್ರ ಬಗ್ಗೆ ಕಾಳಜಿ ಇಲ್ಲ ನೋಡಿ. ಯಾವತ್ತು ನನಗೆ ಅದು ಇಲ್ಲ. ನಾನು ತುಂಬ ಇಷ್ಟ ಬಿದ್ದು ಆ ಚೌಲ್ಟ್ರಿ ಓಪನ್ ಮಾಡಬೇಕು, ತುಂಬ ದೊಡ್ಡ ಮಟ್ಟಕ್ಕೆ ಮಾಡಬೇಕು ಅಂತ ನಾನು ತಹಸೀಲ್ದಾರ್ನ ಕೂರಿಸಿ ಪಂಚಾಯತಿಗೆ ಪಲ್ಲಕ್ಕಿನ ತರಿಸಿ, ಹೊಸ ಪಲ್ಲಕ್ಕಿ ತರಿಸಿ ದೊಡ್ಡ ಮಟ್ಟಕ್ಕೆ ಮಾಡಬೇಕಂತ ಆಸೆ ಇಟ್ಕೊಂಡು ಬಂದಾಗ ಅವತ್ತೇನು ನಡೆಯುತ್ತೋ ಘಟನೆ ನಮ್ಗೆ ಗೊತ್ತಿದೆ. ನಾನು ಹಾಲು ಮತಸ್ಥರ ವಿರುದ್ಧವಾಗಿ ಯಾವತ್ತೂ ಹೋಗೋದಿಲ್ಲ. ಯಾಕಂದರೆ ನೀವು ಪ್ರೀತಿ ಕೊಟ್ಟವರು, ಯಾಕಂದರೆ ನೀವು ಕೊಟ್ಟು ಮಾತ್ರ ಉಳಿಸ್ಕೊಳ್ತಕ್ಕಂಥ ಜನ ಇದ್ದರೆ ಅದು ಹಾಲು ಮತಸ್ಥರು. ನನಗೆ ಗೊತ್ತಿದೆ ಆ ವಿಚಾರ. ಯಾರನ್ನೂ ನಾನು ಉದ್ದೇಶಪೂರ್ವಕವಾಗಿ ಅವತ್ತು ನಾನು ಮಾತಾಡಿಲ್ಲ. ಆದರೆ ಕೆಲವು ನಾಯಕರು ಹೇಳಿದ್ರು, ಈಗ ಇರ್ತಕ್ಕಂಥ ಶಾಸಕರು, ಮಾಜಿ ಶಾಸಕರು ಇವ್ರನ್ನ ಮರಿತಾವ್ರೆ ಅಂತ. ಇವತ್ತು ಏನಾದರೂ ಹಾಲು ಮತಸ್ಥನ ಮರ್ತಿದ್ರೆ ನಾನು ಅಷ್ಟು ವಿಜೃಂಭಣೆಯಿಂದ ಹಬ್ಬ ಮಾಡ್ಬೇಕಂತ ಅನ್ಕೊಂತ ಇರಲಿಲ್ಲ. ಇದೇ ಬೈರತಿ ಸುರೇಶ್ ಹತ್ರ 2 ಸರಿ 3 ಸರಿ ಹೋಗಿ ರಿಕ್ವೆಸ್ಟ್ ಮಾಡಿ ಲೆಟರ್ ಕೊಟ್ಟು 2 ಕೋಟಿ ಬೇಕಂತ ಭಿಕ್ಷಿಂಗ್ ಥರ ಹೋಗ್ತಾ ಇರಲಿಲ್ಲ ನಾನು. ಯಾಕೆ ಭಿಕ್ಷಿಂಗ್ ಥರ ಹೋಗಿದ್ದೀನಿ. ಇದೇ ನಮ್ಮ ಸುರೇಶ್ ಹತ್ರ ಯಾಕೆ ಸುರೇಶ್ ಅಣ್ಣ ಮೇಲೆ ಕೋಪ ಬಂತು ಅಂತಂದರೆ, 2 ಸರಿ 3 ಸರಿ ನಿಮ್ಮ ಹತ್ರ ಬಂದಾಗ ನನಗೆ ಹೇಳಿದ್ರು, ನೀವು ಇದೇ ಚೌಲ್ಟ್ರಿ 2 ಕೋಟಿ ಹಾಕ್ಕೊಡ್ತೀವಿ ಅಂತ ಹೇಳಿದ್ರಿ, ಆಯ್ತಲ್ಲ, ನೀವು ಹಾಕ್ಕೊಟ್ಟಿಲ್ಲ. ಆ ಒಂದು ಕೋಪದಿಂದ ಒಬ್ಬ ನಿಮ್ಮ ಮಿತ್ರನಾಗಿ, ಒಬ್ಬ ಶಾಸಕ ಮಿತ್ರನಾಗಿ ನಾನು ಕೇಳೋ ಹಕ್ಕಿದೆ ನನಗೆ. ಯಾಕೆ ಹೇಳಿ, ನನ್ನ ಹಾಲು ಮತಸ್ಥರು ನೀವು ಏನು ಮಾಡಿದ್ದೀರಿ ಅಂತ ಕೇಳೋ ಹಕ್ಕನ್ನು ಕೇಳಿದೆ ಹೊರತು ನಿಮ್ಮನ್ನು ಯಾವತ್ತು ವಿರೋಧ ಮಾಡ್ತಕ್ಕಂಥ ಕೆಲಸ ನಾನು ಮಾಡಿಲ್ಲ. ಯಾಕೆಂತಂದರೆ ಒಬ್ಬ ಶಾಸಕನಾಗಿದ್ದೀನಿ, ನಾನು ಕೂಡ ಪ್ರಜಾಪ್ರಭುತ್ವದಲ್ಲಿ ಗೆದ್ದಿದ್ದೀನಿ. ಆದರೆ ನೀವು ಶಾಸಕರಾಗಿದ್ದೀರಿ, ಶಾಸಕರಾದ್ಮೇಲೆ ನೀವು ಸಚಿವರಾಗಿದ್ದೀರಿ. ನೀವು ಬರೋಕ್ಕಿಂತ ಮುಂಚೆ ಒಬ್ಬ ಶಾಸಕರಿಗೆ ನಾನು ಕರ್ಕೊಂಡ್ಬಂದಿದ್ರೆ ನಾನು ಬರಲ್ಲ ಅಂತಿದ್ದೀರಾ? ನನ್ನ ಸಚಿವರು ನೀವು, ನನ್ನ ಕೋಲಾರ ಜಿಲ್ಲೆ ಸಚಿವರು ನೀವು, ನನಗೆ ಅಣ್ಣನ ಸಂಬಂಧವ್ರು ನೀವು. ಯಾವತ್ತು ನಾನು ಉದ್ದೇಶಪೂರ್ವಕ ನಿಮ್ಮನ್ನು ಯಾವತ್ತು ನಾನು ಮಾತಾಡಿಲ್ಲ. ಆದರೆ ನನ್ನನ್ನು ಬಿಟ್ಟು ಬಂದಿದ್ದಕ್ಕೆ ನಾನು ಬರ್ತಾ ಇದ್ದೆ. ಕರೆದಿದ್ರೆ ನಾನು JDS ಕಾಂಗ್ರೆಸ್ ಅನ್ನೋ ಭೇದ ಭಾವ ನನ್ನ ಹತ್ರ ಇಲ್ಲ. ಇಡೀ ನಮ್ಮ ಸಂಗೊಳ್ಳಿ ಹೇಳ್ದಂಗೆ ಇಡೀ ಮುಳಬಾಗಿಲು ತಾಲೂಕಿನ ಶಾಸಕ ನಾನು. ಸೊ ಅದರಿಂದ ಯಾರು ನಾನು ಅವತ್ತು ಮಾತಾಡ್ದನ್ನು ಹೇಳ್ಕೊಂಡು ದಯವಿಟ್ಟು ನಾನು ಇವತ್ತು ಹೇಳ್ತಾ ಇದ್ದೀನಿ, ನಾನು ಯಾವತ್ತು ನಿಮ್ಮನ್ನು ಬಿಟ್ಟು ಹೋಗುವಂಥ ವ್ಯಕ್ತಿ ಅಲ್ಲ. ಈ ಒಂದು ಕುಲಸ್ಥರಿಗೆ, ಈ ಮತಸ್ಥರಿಗೆ, ಹಾಲು ಮತಸ್ಥರಿಗೆ ನಾನು ಯಾವುದೋ ಅನ್ಯಾಯ ಮಾಡಿಲ್ಲ. ಈ ಗೌರಿ ಮುಂದೆ ಹೇಳ್ತಾ ಇದ್ದೀನಿ, ಇನ್ನು ಮುಂದಿನ ಅನ್ಯಾಯ ಮಾಡೋದಿಲ್ಲ. ಈಗಾಗಲೇ ನಾನು ತಹಸೀಲ್ದಾರ್ ಹತ್ರ, DC ಅವ್ರ ಹತ್ರ ಮಾತಾಡಿದ್ದೀನಿ. ಹಾಸ್ಟೆಲ್ ಕಟ್ಟ 2 ಎಕರೆ ಜಮೀನನ್ನ ಮಂಜೂರು ಮಾಡ್ಲಿಕ್ಕೆ ನಾವೆಲ್ಲ ತಯಾರು ಮಾಡ್ಕೊಂಡಿದ್ದೀವಿ. ಈಗಾಗಲೇ ಈ ಗೌರಿ ಹಬ್ಬ ಮಾಡೋಕ್ಕೆ ಜಾಗ ಕೇಳಿದ್ರು ದೊಡ್ಡವರು. ಎಲೆಕ್ಷನ್ ಬಂದಾಗ ಇಲ್ಲಿ ನನಗೆ ಗೊತ್ತು, ಎಲೆಕ್ಷನ್ ಬಂದಾಗ ನೈಟು 11 ಗಂಟೆಗೆ ನನ್ನೊಬ್ರು ಕೇಳಿದ್ರು, ಗೌರಿ ಹಬ್ಬ ಮಾಡಲಿಕ್ಕೆ ನಮಗೆ ಜಾಗ ಬೇಕು ಅಂತ ಕೇಳಿದ್ರು. ನನಗೆ ಜ್ಞಾಪಕ ಇದೆ. ಇವತ್ತು ನಾನು ಮಾತು ಕೊಡ್ತಾ ಇದ್ದೀನಿ. ನಾನು ನನ್ನ ಪೌರಾಯುಕ್ತರ ಹತ್ರ ಮಾತಾಡಿ, ತಹಸೀಲ್ದಾರ್ ಹತ್ರ ಮಾತಾಡಿ ಏನು ಆದಷ್ಟು ಬೇಗ ಆಗುತ್ತೋ ಅದನ್ನು ಮಾಡಲಿಕ್ಕೆ ನಾನು ಪ್ರಯತ್ನವನ್ನು ಮಾಡ್ತೀನಿ.
ತಮಗೆ ಗೊತ್ತಿದೆ ಇವತ್ತು ನಮ್ಮ ಸರ್ಕಾರದಲ್ಲಿ ದುಡ್ಡಿಲ್ಲ ಅಂತ ಗೊತ್ತಿದೆ, ಆದರೂ ನಾನು ಸಕಲ ಪ್ರಯತ್ನವನ್ನು ಮಾಡಿ ನಾನು ಮಾಡ್ತಾ ಇದ್ದೆ. ಸತತ 7 ವರ್ಷಗಳಿಂದ ಸತತ 7 ವರ್ಷಗಳಿಂದ ನನ್ನ ತಾಯಂದಿರಿಗೆ ಏನು ಓಂ ಶಕ್ತಿ ಮಾಲೆ ಮಾಡಲಿಕ್ಕೆ ಸುಮಾರು 60,000 to 70,000 ಹೆಣ್ಮಕ್ಳನ್ನ ನಾನು ಪ್ರತಿ ವರ್ಷ ಕೂಡ 700 ಬಸ್ ಕಳಿಸ್ತಾ ಇದ್ದೀನಿ. ಇಡೀ ಕರ್ನಾಟಕ ರಾಜ್ಯದಲ್ಲಿ ಯಾರೂ ಈ ಸಾಧನೆನ ಮಾಡ್ತಾ ಇಲ್ಲ. ಸರ್ಕಾರ ಇರಲಿ ಸರ್ಕಾರ ಇಲ್ಲದೆ ಇರಲಿ ಮಾತು ಕೊಟ್ಟಿದ್ದೀನಿ, ಮಾತು ತಪ್ಪು ಅಂತ ಇವತ್ತು ಆಲು ಮತಸ್ಥರಿಗೆ ಮಾತು ಕೊಟ್ಟು ತಪ್ಪು ಅಂತ ಜನ ಅಲ್ವೋ, ಈ ಸಮೃದ್ಧಿ ಮಂಜುನಾಥ್ ಕೂಡ ಮಾತು ಕೊಟ್ಟರೆ ತಪ್ಪು ಮಗ ಅಲ್ಲ ನಾನು. ಇವತ್ತು ಅಷ್ಟೇ ನನ್ನೆಲ್ಲ ಯಾವುದು ಅಳುಕಿಲ್ಲ. ರಾಜಕಾರಣದ ಇವೆಲ್ಲ ಅವಮಾನಗಳೆಲ್ಲ ಕಾಮನ್ನು ನಾನು ಸಹಿಸ್ಕೊಂಡಿದ್ದೀನಿ. ಇವತ್ತು ನಾನು ನಿಮ್ಮ ಮುಂದೆ ಮಾಡ್ತೀನಿ, ಪ್ರಮಾಣ ಮಾಡ್ತೀನಿ, ನಾನು ನಿಮ್ಮ ಜೊತೆ ಇವತ್ತು ಇರ್ತೀನಿ, ಮುಂದೆನೂ ಇರ್ತೀನಿ, ಅದ್ರ ಮುಂದೆನೂ ಇರ್ತೀನಿ, ಖಂಡಿತವಾಗಿ ನಾನು ಮಾಡ್ತೀನಿ ಅದಲ್ವಾ. ಅದರಿಂದ ಇವತ್ತು ಈ ಗೌರಿ ಹಬ್ಬಕ್ಕೆ ನಾನು ಕರೆದು ಉದ್ಘಾಟನೆ ಮಾಡಿ ನನ್ನ ತಾಯಂದ್ರ ದರ್ಶನ ಪಡೆದು ಇವತ್ತು ಅಮ್ಮನ ದರ್ಶನ ಪಡೆದು ಇವತ್ತು ನಾವೆಲ್ಲ ಸೇರಿ ಏನು ಹಬ್ಬಕ್ಕೆ ಬಂದಿದ್ರೆ ನಿಮಗೆಲ್ಲ ಶುಭವಾಗಲಿ. ಇವತ್ತು ಎಲ್ಲ ಶುಭವಾಗಲಿ. ನಾವು ಇಳಿದ ತಕ್ಷಣ ಮಳೆ ಸ್ಟಾರ್ಟ್ ಆಯಿತು, ದೀಪಕ್ಕೆ ಸ್ಟಾರ್ಟ್ ಆಯಿತು, ಮಳೆ ಸ್ಟಾರ್ಟ್ ಆಗಿದೆ, ನಮಗೆ ಶುಭ ಸೂಚನೆ ಇದಕ್ಕೆ. ಯಾಕೆಂದರೆ ವರ್ಷದ ಹಬ್ಬವನ್ನು ಸ್ಟಾರ್ಟ್ ಮಾಡಿದಿರಿ, ಖಂಡಿತವಾಗ್ಲೂ ಒಳ್ಳೇದಾಗಲಿ, ಈ ನಗರಕ್ಕೆ ಒಳ್ಳೇದಾಗಲಿ. ನಿಮ್ಮಿಂದ ಇವತ್ತು ಹೊಸ ಹಬ್ಬ ಸ್ಟಾರ್ಟ್ ಆಗಿದೆ, ಇಲ್ಲಿಂದ ಎಲ್ಲ ಹಿಂದೂ ಹಬ್ಬಕ್ಕೆ ಸ್ಟಾರ್ಟ್ ಆಗಲಿ ಅಂತ ಹೇಳ್ತಾ ಅವಕಾಶ ಕೊಟ್ಟಿದ್ದಕ್ಕೆಲ್ಲ ನನ್ನ ಹಿರಿಯ ಮಿತ್ರರಿಗೂ ಏನು ನೆನ್ನೆ ಫೋನ್ ಮಾಡಿ ನೀವು ಬರಲೇಬೇಕು ಅಂದಿದ್ದಕ್ಕೆ ಖಂಡಿತವಾಗ್ಲಿ ಹಬ್ಬಕ್ಕೆ ನಾನು ಬರ್ತೀನಿ. 3 ವರ್ಷದಿಂದ ಕರೆದು ನಾನು ಬಂದಿಲ್ಲ, ಈ ಸರಿ ಬರ್ತೀನಿ ಅಂತ ಹೇಳಿದ್ದಕ್ಕೆ ಖಂಡಿತವಾಗ್ಲೂ ಬಂದು ಈ ಹಬ್ಬದಲ್ಲಿ ಭಾಗ ಮಾಡಿಸ್ಕೊಡ್ಲಿಕ್ಕೆ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ತಮ್ಮೆಲ್ಲರಿಗೂ ಒಂದು ಸಹ ನನ್ನ ಮಾತು ಮುಗಿಸಿದ್ರೆ ಎಲ್ರಿಗೂ ಒಳ್ಳೇದಾಗಿ. ಪ್ರತಿ ಹಳ್ಳಿಯಲ್ಲಿ ಟೋಪಿ ಪೆಟ್ರ ಅಂತ ಇದ್ರು. ನನ್ಗೆ ಗೊತ್ತಿಲ್ಲ ಇವ್ರ ಭಾಷೆ ಹಂಗೇನೇನೋ ಟೋಪಿ ಪೆಟ್ರ ಅಂತ. ಎಲೆಕ್ಷನ್ ಗೊತ್ತಾಯ್ತು ಟೋಪಿ ಇಟ್ಟೇ ಬಿಟ್ರು. ಅವತ್ತಿಂದ ನಾನು ಟೋಪಿ ಹಾಕ್ಸ್ಕೊಳ್ಳಲ್ಲ ಇದು. ಅದರಿಂದ ಇದು ಟೋಪಿ ಅಲ್ಲ, ಪೇಟ. ಇದು ಹಳ್ಳಿ ಕಡೆ ಗೊತ್ತಿಲ್ಲ, ಈ ಟೋಪಿ ಮೈಸೂರು ಪೇಟ ಅಲ್ಲ ಸರ್. ತುಂಬಾ ಅದ್ದೂರಿಯಾಗಿದೆ, ತುಂಬಾ ಚೆನ್ನಾಗಿದೆ. ಇದು ನಿಮ್ಮ ಸಂಕೇತ. ಅದಕ್ಕೆ ಇಷ್ಟೊತ್ತು ನಾನು ಪೇಟ ಇಟ್ಕೊಂಡು ನಾನು ಕೂಡ ನಿಮ್ಮಲ್ಲಿ ಒಬ್ಬನಾಗಿದ್ದೀನಿ. ನಮ್ಮ ತಹಸೀಲ್ದಾರ್ ಕೂಡ ಇಟ್ಕೊಂಡ್ಬಿಟ್ಟಿದ್ರು, ತುಂಬಾ ಚೆನ್ನಾಗಿ ಇಟ್ಕೊಂಡಿದ್ರು. ಎಲ್ರಿಗೂ ಒಳ್ಳೇದಾಗ್ಲಿ. ಇದೇ ತರ ಮುನ್ನುಗ್ಗಿ ನಿಮ್ಮ ಜೊತೆ ಇವತ್ತು ನಾನು ಹೇಳ್ತೀನಿ. ಥ್ಯಾಂಕ್ ಯು ವೆರಿ ಮಚ್.